नमस्कार, आप देख रहे हैं एफएम एक्सप्रेस न्यूज और मैं हूं आपके साथ मानवी ठाकुर। शुरुआत करते हैं आज की खास खबरों के साथ। बीजापुर के अलमगिरी मस्जिद के सामने सड़क का काम जल्द से जल्द शुरू किया जाएगा। इसकी जानकारी दी बीजापुर के महानगर पालिका कमिश्नर विजय मेकलकी ने। अब वहां के निवासियों को खराब सड़क और धूल मिट्टी से राहत मिलेगी, उन्हें भी एक अच्छी सड़क देखने को मिलेगी आने वाले दिनों में। अब ये देखना बाकी है कि वहां की सड़क कब बनती है और कब वहां के लोगों को इस धूल मिट्टी से राहत मिलेगी। ಏನು ನವಬಾಗ್ ಮುಖ್ಯ ರಸ್ತೆಯಿಂದ ಡಿಗ್ರಿ ಕಾಲೇಜ್ವರೆಗೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ವರೆಗೆ ಈಗಾಗಲೇ ಕಾಂಕ್ರೀಟ್ ರಸ್ತೆ ಮಾಡಿದ್ವಿ. ಬಾಕಿ ಉಳಿದಂಥ ಅನುದಾನದಲ್ಲೂ ಸಹಿತ ಏನು KSRTC ಮುಖ್ಯ ಬಸ್ ನಿಲ್ದಾಣದಿಂದ ಏನು ಇವತ್ತು ಈ ನವಬಾಗ್ ಮುಖ್ಯ ರಸ್ತೆನ ಅಭಿವೃದ್ಧಿಪಡಿಸಬೇಕಾಗಿದೆ. ಬಾಕಿ ಉಳಿದ ಅನುದಾನದಲ್ಲೂ ಸಹಿತ ನಾವು ಇವತ್ತು ನಿರ್ಮಿತಿ ಕೇಂದ್ರದಿಂದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅನುದಾನದಲ್ಲಿ ಕಾಮಗಾರಿ ಕೈಗೊಂಡಿದ್ದಾರೆ. ಈ ಜೊತೆಗೆ ನಾವು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿ ಸಹಿತ ಪೂಜ್ಯ ಮಹಾಪೌರರು ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ಈ ಬಾಕಿ ಏನು ರೋಡನ್ನು ಡೆವಲಪ್ಮೆಂಟ್ ಮಾಡಬೇಕು ಕಾಂಕ್ರೀಟ್ ರಸ್ತೆ ಪ್ರಸ್ತಾವನೆ ಸಲ್ಲಿಸಿದ್ವಿ. ಇದು ಕೂಡಲೇ ಯಾಕಂದರೆ ಈಗಾಗಲೇ ಸುಮಾರು ವರ್ಷಗಳಿಂದ ಇಲ್ಲಿ ಹಳೆ ಯೂಜಿ ಲೈನ್ ಇದೆ, ಅದನ್ನು ಸಹಿತ ರಿಪ್ಲೇಸ್ಮೆಂಟ್ ಮಾಡಿ ಹೊಸ ಯೂಜಿ ಲೈನ್ ಮಾಡಿ ಕಾಂಕ್ರೀಟ್ ರಸ್ತೆ ಮಾಡಬೇಕಂತ ಒಂದು ಜನರ ಬೇಡಿಕೆ ಇದೆ. ಈ ನಾವು ಕೂಡಲೇ ಯೂಜಿ ಕಾಮಗಾರಿ ಟೆಂಡರ್ ಕರೆದು ಯೂಜಿ ಕಾಮಗಾರಿ ಪೂರ್ಣಗೊಳಿಸಿ ಜೊತೆಗೆ ಸಹಿತ ಈ CC ರಸ್ತೆ ಕಾಮಗಾರಿ ಸಹಿತ ಪ್ರಾರಂಭ ಮಾಡಲಿಕ್ಕೆ ಕ್ರಮ ಕೈಗೊಳ್ತಿದ್ವಿ. ಜೊತೆಗೆ ಈ ರಸ್ತೆಗೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಯೂಜಿ ರಸ್ತೆ, ಯೂಜಿ ಲೈನು, ಆಮೇಲೆ ಒಂದು ಸ್ಟಾರ್ ಮೋಟರ್ ಡ್ರೈನ್ ಸಹಿತ ಮಾಡಬೇಕಾಗಿದೆ. ಅದನ್ನು ಸಹಿತ ನಾವು ಟೆಂಡರ್ ಪ್ರಕ್ರಿಯೆ ಕೈಗೊಂಡು ಕೂಡಲೇ ಕಾಮಗಾರಿ ಪೂರ್ಣಗೊಳಿಸೋಕೆ ಕ್ರಮ ಕೈಗೊಳ್ತೀವಿ.